ಹೋಗುವೆನು ಆ ಗುರಿ ಮುಟ್ಟುವ. ಈ ಹಾಡಿಗೆ ಸುಮಾರು ನಾನು ಹುಟ್ಟುಕ್ಕಿಂತ ಮುಂಚೆ ನನಗೆ ಈಗ 55 ವಯಸ್ಸು. ಸ್ತೋತ್ರ. ಆಮೇಲೆ ಅಷ್ಟು ಹಳೆಯ ರಾಗ ಪ್ರೈಸರು. ಆದ್ರೆ ಹಾಡು ಈಗಲೂ ಜೀವಿಸ್ತಾ ಇದೆ. ಕ್ರೈಸ್ತನೋ ಹಾಲೆಲೂಯಾ, ಹಾಲೆಲೂಯಾ. ನಾವು ಕ್ರಿಸ್ತನ ನಾಮದಲ್ಲಿ ಅನುಭವಿಸುವಂತ ವೇದನೆ, ಕ್ರಿಸ್ತನ ನಾಮದಲ್ಲಿ ಅನುಭವಿಸಿದ ಕಷ್ಟಗಳು ಯಾವುದು ನಷ್ಟವಲ್ಲ, ಅದು ಲಾಭವಾಗಿ ಕರ್ತನು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಕ್ರಿಸ್ತನ ನಾಮದಲ್ಲಿ ಒಂದು ತಮ್ಮಿಗೆ ನೀರು ಕೊಟ್ಟರೆ, ಆದರೆ ಕ್ರಿಸ್ತನ ನಾಮದಲ್ಲಿ ಹಾಲೆಲೂಯಾ ನಾವು ಕ್ರಿಸ್ತರಿಗೋಸ್ಕರ ನಮ್ಮ ಮನೆಗಳನ್ನು ತೆರೆದುಕೊಟ್ಟರೆ ಅದರ ನಿಮಿತ್ತವಾಗಿ ಕರ್ತನು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಕ್ರೈಸ್ತರು ಆ ಯೇಸುವನ್ನ 2 ಕಳ್ಳರ ಮಧ್ಯದಲ್ಲಿ ಶಿಲುಬೆಗೆ ಹಾಕಿದರು. ಎಷ್ಟು ಜನರ ಮಧ್ಯದಲ್ಲಿ? 2 ಕಳ್ಳರ ಮಧ್ಯದಲ್ಲಿ, ದುಷ್ಟರ ಮಧ್ಯೆ. ಹಾಲೆಲೂಯಾ. ನೀತಿವಂತನಾದ ಕರ್ತನು ದುಷ್ಟರ ಮಧ್ಯದಲ್ಲಿ ಪಾಪಿಗಳ ಮಧ್ಯದಲ್ಲಿ ಪಾಪಿಗಳ ರಕ್ಷಕನಾದ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟನು. ಪ್ರೈಸಲೋ. ತಾರೀಕನಾದ ಯೋಹಾನನು, ಆಮೇಲೆ ಯೋಹಾನ ಸುವಾರ್ತೆ 1:26 ವಾಕ್ಯದಲ್ಲಿ ಯೋಹಾನ ಹೇಳ್ತಾನೆ, ನೀವು ತಿಳಿಯದೆ ಇರುವ ಒಬ್ಬನು ನಿಮ್ಮ ಮಧ್ಯದಲ್ಲಿದ್ದಾನೆ. ನೀವು ತಿಳಿಯದಿರುವಂತಹ ಈ ಯೋರ್ದಾನ್ ನದಿಯ ಸಮೀಪದಲ್ಲಿ ನೀವು ತಿಳಿಯದಿರುವಂತಹ ಒಬ್ಬನಿಲ್ಲಿ ಬಂದಿದ್ದಾನೆ. ಅವನ ಯಾರು? ಪ್ರೈಸಲೋ. ಲೋಕದ ಪಾಪವನ್ನು ಓರುವಂತಹ ದೇವರ ಕುರಿಮರಿಯಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ಬಂದಿದ್ದಾನೆ. ಈ ಪಟ್ಟಣದಲ್ಲಿ, ಈ ಯಮಗುಡಿ ಪ್ರಾಂತ್ಯದಲ್ಲಿ ಯೇಸು ಬಂದಿದ್ದಾನೆ. ಯಮಗುಡಿ ದೇಶದವರು ತಿಳಿಯದಿರುವಂತಹ ಒಬ್ಬನಿಲ್ಲಿ ಬಂದಿದ್ದಾನೆ. ಯಾರು ತಿಳಿಯದಿರುವಂತ ಒಬ್ಬನೇ ಬಂದಿದ್ದಾನೆ. ಪಾಪಿಗಳ ರಕ್ಷಕನಾದಂತಹ ಯೇಸು ಕ್ರಿಸ್ತನು ಇಲ್ಲಿ ಬಂದಿದ್ದಾನೆ. ಕಳ್ಳರನ್ನ ಸತ್ಯವಂತನಾಗಿ ಮಾಡುವಂತ, ಕುಡಿಕರನ್ನ ಒಳ್ಳೆಯವನಾಗಿ ಮಾಡುವಂತ, ರೌಡಿಗಳನ್ನ ಸತ್ಯವಂತನಾಗಿ ಮಾಡುವಂತ, ಕೆಟ್ಟ ಕಾರ್ಯಗಳನ್ನು ಮಾಡುವಂತವನ್ನ ಒಳ್ಳೆಯವನಾಗಿ ಮಾಡುವಂತ ಒಬ್ಬನು ಈ ಪ್ರದೇಶಕ್ಕೆ ಬಂದಿದ್ದಾನೆ. ಅವನೇ ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಹೇಳಿದನು, ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರ್ತಾರೋ ಅವರ ನಡುವೆ. ನಮ್ಮ ನಡುವೆ ಬರುವಂತ ದೇವರು. ಸೇವಕರೇ, ನೀವು 2-3 ಸೇರಿ ಬರುವಾಗ, ಯಾರು ಬರ್ದಲ್ಲಿದ್ರು ಇಲ್ಲಿ ಪ್ರಾರ್ಥನೆಗೋಸ್ಕರ ಮನೆ ಕಾಲು ಬರುವಾಗ, ಓ ಹಾಲೆಲೂಯಾ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸುವನ್ನ, ಪುನರುತ್ಥಾನಗೊಂಡ ಯೇಸುವನ್ನ